ಇನ್ನು ತನಗೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಬೇಕು ಅಂತ ಶಾಸಕ ನಂಜೇಗೌಡರು ಪಟ್ಟು ಹಿಡಿದಿದ್ದಾರೆ. ಸುರ್ಜೇವಾಲಾ ಮುಂದೆನೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದಾರಂತೆ. ಶಾಸಕ ನಂಜೇಗೌಡ ಸುರ್ಜೇವಾಲಾ ಬಳಿ ಡಿಮ್ಯಾಂಡನ್ನು ಮಾಡಿದ್ದಾರೆ ಮಾಲೂರು ಶಾಸಕರು. ಅವ್ರೇನು ಹೇಳ್ತಾರೆ, ಸುರ್ಜೇವಾಲಾ ಕೇಳಿದ ಎಲ್ಲ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಅವ್ರು ನನ್ನ ಹತ್ರ ಏನೇನು ಕೇಳಿದ್ರು ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ. JDSನಿಂದ ಬಂದವರು KMF ಅಧ್ಯಕ್ಷರಾಗ್ತಾರಾ ಅಂತ ಬಂಗಾರಪೇಟೆ ನಾರಾಯಣಸ್ವಾಮಿ ಕೇಳಿದ್ದಾರಾ ಇಲ್ವಾ ಗೊತ್ತಿಲ್ಲ ನನಗೆ. ಅವ್ರ ಗ್ರಹಚಾರ ಅವ್ರಿಗೆ ತಲೆ ಕೆಟ್ಟಿದೆ ಅಂದರೆ ನನಗೆ ತಲೆ ಕೆಟ್ಟಿಲ್ಲ. DK ಸುರೇಶ್ KMF ಅಧ್ಯಕ್ಷರಾಗುವ ಪ್ರಯತ್ನ ನನಗೆ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಅವೆಲ್ಲ ಅಂತ ಅವ್ರು ಹೇಳಿದ್ರು. ಭೀಮಾನಾಯ್ಕ ಆದಮೇಲೆ ನಾನು ಅಂತ ಮಾತುಕತೆ ಆಗಿದೆ, ಅದರ ಪ್ರಕಾರ ನನಗೆ ಬೇಕು ಅಂತ ಅವ್ರು ಕೇಳಿದ್ದಾರೆ. ನಾರಾಯಣಸ್ವಾಮಿ ಯಾವ ಪಾರ್ಟಿಲಿದ್ರೂ ಗೊತ್ತಿಲ್ಲ. ನಮ್ಮ ತಾತ ಕಾಂಗ್ರೆಸ್ ಪಾರ್ಟಿ. ನಾನು 86ರಲ್ಲಿ 22 ಕೈ ಸಿಂಬಲ್. ಅವತ್ತು ನಾರಾಯಣಸ್ವಾಮಿ 86ರಲ್ಲಿ ಏನಾಗಿದ್ದು ಕೇಳಿ ನೋಡಿ. ನಾನು 86ರಲ್ಲಿ ಸ್ಕೂಲ್ ಬಿಟ್ಟು ಮನೆಗೆ ಹೋದರೆ, ಮನೆಗೆ ಹೋಗಿದ್ದು 1 ವರ್ಷಕ್ಕೆಲ್ಲ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂದರೆ ಅವತ್ತು ಕೈ ಸಿಂಬಲ್ ಕೊಡ್ತಾರೆ ನನಗೆ. ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್, ಮಂಡಲ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ 2 ಸಾರಿ ಮಿಲ್ಕ್ ಯೂನಿಯನ್ ಮತ್ತು 2 ಸಾರಿ MLA ಆಗಿದ್ದೀನಿ ನಾನು. ನಾನು ಮೂಲತಃ ನನ್ನ ಮನೆಯೇ ಕಾಂಗ್ರೆಸ್. ಅವ್ರು ಯಾಕೆ ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಅವ್ರಿಗೆ ಮಾಹಿತಿ ಕೊಡ್ತಾ ಇರಬೇಕು.